ಹೊನ್ನಾವರ ತಾಲೂಕಿನ ಹಿರಿಯ ಬಾನ್ಸುರಿ ವಾದಕರಾದ ಕರ್ಕಿಯ ಕೃಷ್ಣ ಅವಧಾನಿ 93ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಬಾಲ್ಯದಿಂದಲೇ ಬಡತನದ ಬೇಗೆಯನ್ನು ಅನುಭವಿಸುತ್ತಾ ಕಾರವಾರದಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದರು. ಕಲಾಸಕ್ತರಾಗಿ ಅತ್ಯಂತ ಕಷ್ಟದಲ್ಲಿಯೂ ಧೃತಿಗೆಡದೆ ಪಂಡಿತ್ ಮರಾರೆಯವರಲ್ಲಿ ಶಾಸ್ತ್ರೀಯ ಕೊಳಲುವಾದನ ಅಭ್ಯಾಸವನ್ನು ಮಾಡಿದ್ದರು. ಸುಸ್ಪಷ್ಟ ಸ್ವರಲಾಲಿತ್ಯ ಹಾಗೂ ಗಮಕಕ್ಕೆ ಪೂರಕವಾದ ಕೈಚಲನೆ, ಮೋಡಿ ಮಾಡುವ ಮಾಧುರ್ಯ ಶ್ರೀಯುತರ ಕೊಳಲುವಾದನದ ವೈಶಿಷ್ಟ್ಯವಾಗಿತ್ತು. ನಂತರದ ದಿನಗಳಲ್ಲಿ ಮುಗುವ ತಾಲೂಕಿನ ಹಾರೂರಿಯಲ್ಲಿ ವಾಸ್ತವ್ಯ ಮಾಡಿ ಕೊಳಲುವಾದನದ ನಾದ ಸುತ್ತೆಲ್ಲ ಪಸರಿಸುವಂತೆ ಮಾಡಿದ್ದರು. ಪಂಡಿತ್ ಜಿ.ಆರ್. ಭಟ್ ಬಾಳೆಗೆದ್ದೆ, ಪಂಡಿತ್ ಸುರೇಶ್ ಭಟ್ ಕಡತೋಕ ಹೀಗೆ ಹಲವಾರು ಸಂಗೀತ ಶಿಷ್ಯ ಪರಂಪರೆಯನ್ನು ಬೆಳೆಸಿ ಸಮಾಜಕ್ಕೆ ಪರಿಚಯಿಸಿದ ಹಿರಿಮೆ ಇವರದ್ದಾಗಿದೆ. ಸ್ವತಃ ಕಲಾವಿದರಾಗಿ ಬೆಳೆಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಗುರು ಕೃಷ್ಣ ಅವಧಾನಿಗಳು ಸಂಗೀತ ಕ್ಷೇತ್ರದ ಅತ್ಯಮೂಲ್ಯ ಆಸ್ತಿಯಾಗಿದ್ದರು. ಸರಳ ಸಜ್ಜನ, ಕರುಣೆ, ವಾತ್ಸಲ್ಯಗಳ ಪ್ರತಿರೂಪದಂತಿರುವ ಕೃಷ್ಣ ಅವಧಾನಿಗಳು ಕೊಳಲು ಕೃಷ್ಣ ಅವಧಾನಿ ಎಂದೇ ಖ್ಯಾತರಾಗಿ ಅಗಲಿರುವುದು ಕಲಾಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಮೃತರು 6 ಮಂದಿ ಮಕ್ಕಳು ಹಾಗೂ ಮೊಮ್ಮಕ್ಕಳು, ಹಲವಾರು ಶಿಷ್ಯರಿಗೆ ಗುರುವಾಗಿ ಸಾರ್ಥಕ ಜೀವನವನ್ನು ನಡೆಸಿ ಅಗಲಿದ್ದಾರೆ. ಇವರ ಅಗಲುವಿಕೆಗೆ ಜಿ.ಆರ್. ಹೆಗಡೆ ಗುಬ್ಬು ಕೆರೆಕೋಣ್, ಶಿವಾನಂದ ಭಟ್ ಹಡಿನ್ಬಾಳ್, ಜಿ.ಕೆ. ಹೆಗಡೆ ಹರಿಕೇರಿ, ಗೋಪಾಲಕೃಷ್ಣ ಹೆಗಡೆ ಕಲ್ಬಾಗ್ ಸೇರಿದಂತೆ ಹಲವು ಕಲಾಸಕ್ತರು ಹಾಗೂ ಕಲಾವಿದರು ಸಂತಾಪ ಸೂಚಿಸಿದ್ದಾರೆ.